ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನ ಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇವರ ಒಕ್ಯಾಬ್ ಚಾಲೆಂಜ್ ಸೀರೀಸ್ ಪದಸಿರಿ ಕಲಿಕೆಯ ಸರಣಿಯ ಸಂಚಿಕೆ 12ಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಪದವೇನು, ಅದರ ಸಮಾನಾರ್ಥಕ ಹಾಗೂ ವಿರುದ್ಧಾರ್ಥಕ ಪದಗಳೇನು ಕಲ್ತ್ಕೊಂಡ್ಬಿಡೋಣ ಅಲ್ವಾ. ನೋಡಿ, ಮತ್ತೆ ಅಬ್ಯಾಂಡನ್ ಅಂತ ಹೇಳ್ತಾ ಇದ್ದಾರೆ. ಪದ ಅಬ್ಯಾಂಡನ್ ಅಂತ ಹೇಳಿ. ಅಬ್ಯಾಂಡನ್ ಅಂದರೆ ಬಿಟ್ಟು ಬಿಡುವಂಥದ್ದು. ನಿಮಗೆ ಚಿತ್ರ ನೋಡಿದ್ರೆ ಅರ್ಥ ಆಗ್ಬಿಡುತ್ತೆ. ಫೋರ್ಸೇಕ್ ಅಥವಾ ಡೆಸರ್ಟ್ ಅಂತ. ಡೆಸರ್ಟ್ ಅಂದರೆ ಮರುಭೂಮಿ ಅಲ್ವಾ. ಮರುಭೂಮಿಯೇ. ಎಲ್ಲರೂ ನಮ್ಮನ್ನು ಬಿಟ್ಟು ಹೋದಾಗ ಅಥವಾ ಎಲ್ಲವನ್ನು ಬಿಟ್ಟು ಹೋದಾಗ ಇರುವುದೇ ಡೆಸರ್ಷನ್ ಅನ್ನುವಂಥ ಪದವನ್ನು ನೀವು ಅತಿ ಹೆಚ್ಚಿಗೆ ಎಲ್ಲಿ ಕೇಳಿಸ್ಕೊಂಡಿದ್ದೀರಾ ಅಂದರೆ ಲೀಗಲ್ ಟರ್ಮ್ ಕೇಳಿಸ್ಕೊಂಡಿದ್ದೀರಾ. ಎಷ್ಟೊಂದು ಬೇರೆಯಾಗುವಂಥ ಪ್ರಕರಣಗಳಲ್ಲಿ. ಯಾಕೆ? ಬಿಕಾಸ್ ಆಫ್ ಡೆಸರ್ಷನ್. ಡೆಸರ್ಷನ್ ಅಂದರೆ ಅಬ್ಯಾಂಡನ್ಮೆಂಟ್ ಅಂತ ಹೇಳಿ ನೌನ್ ಫಾರಮ್ಸು ನಾ ಹೇಳ್ತಾ ಇದ್ದೀನಿ. ಈ ಸರಣಿ ಕೂಡ ಅತಿ ಹತ್ತಿರದಲ್ಲಿ ಶುರುವಾಗುತ್ತೆ. ಒಂದೇ ಪದವನ್ನು ರೂಪಾಂತರಗೊಳಿಸಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಗೆ ನಾವು ಬಳಸ್ತೀವಿ ಅನ್ನುವಂಥದ್ದನ್ನು ಕಲಿತೀವಿ. ಈಗ ಮತ್ತೆ ಪದಸಿರಿಯನ್ನು ಕಲಿತಾ ಇದ್ದೀವಿ. ಡೆಸರ್ಟ್ ಅಥವಾ ಫೋರ್ಸೇಕ್, ಬಿಟ್ಟು ಬಿಡು, ಹೆಂಗಾದರೂ ಹೋಗಲಿ, ಹಾಳಾಗೋಗ್ಲಿ ಅಂತ ಬಿಟ್ಟು ಬಿಡುವಂಥದ್ದೇ ಡೆಸರ್ಟ್ ಅಥವಾ ಫೋರ್ಸೇಕ್. ಇದು ಅಬ್ಯಾಂಡನ್ ಅನ್ನೋದಕ್ಕೆ ಸಮಾನಾರ್ಥಕ ಪದಗಳು. ಹಾಗಾದರೆ ಅಬ್ಯಾಂಡನ್ ಅನ್ನುವಂಥದ್ದರ ವಿರುದ್ಧಾರ್ಥಕ ಪದಗಳೇನು ಅಂತ ಹೇಳಿ ಕೇಳಿದ್ರೆ, ರೀಟೈನ್, ಉಳಿಸಿಕೊಳ್ಳುವಂಥದ್ದು ಅಥವಾ ಸಪೋರ್ಟ್. ನಾನು ನಿಮ್ಮೊಂದಿಗಿದ್ದೇನೆ ಅಲ್ವಾ, ಭಯವೇಕೆ, ಸಪೋರ್ಟ್ ಮಾಡುವಂಥದ್ದು, ಸಹಾಯವೆಸಗುವಂಥದ್ದು ಅಥವಾ ಆಸರೆಯಾಗಿ ನಿಲ್ಲುವಂಥದ್ದು, ಶೆಲ್ಟರ್ ಅಂತ ಹೇಳೋದಕ್ಕೆ ಕೂಡ ಅಬ್ಯಾಂಡನ್ಗೆ ವಿರುದ್ಧಾರ್ಥಕ ಪದವಾಗುತ್ತೆ. ಸರಿ ಅಲ್ವಾ ಸ್ನೇಹಿತರೆ? ಮತ್ತೆ ಸಿಗ್ತೀನಿ ನಾನು ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿ ತನಕ ಕಲಿತಾ ಇರಿ ಜ್ಞಾನ ಗಂಗೋತ್ರಿಯೊಂದಿಗೆ.